ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಎಲ್ಲ ಹೆಂಗದಿರಿ, ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿನಪ್ಪ ಅಂತಂದ್ರೆ, ನನ್ನ ಮಗಳು ನೋಡ್ರಿ, ನನ್ನ ಮಗಳು ನಾನು ಕೆಲಸ ಮಾಡೋ ಬ್ಯುಸಿಲಿ ನಾನು ಬಿಟ್ಟರೆ ಸಾಕು ಅನ್ನೋ ಥರ ನಾನು ಏನು ಮಾಡಿದೆ, ನಿನ್ನೆ ಬೆಳಗ್ಗೆ 5 ರೂಪಾಯಿ ಕೇಳಿದ್ಲು. ನಾನು ಇರಲಿ ಬಿಡಿ, ಏನೋ ತಿಂತಾಳೇನೋ, ಬಿಸ್ಕೆಟು ಏನೋ ತಿಂತಾಳೇನೋ, ಇಲ್ಲ ಕುರ್ಕುರೇನೋ ಏನೋ ತಿಂತಾಳೇನೋ ಅಂತ 5 ರೂಪಾಯಿ ಕೊಟ್ಟು ನಾನು ಕೆಲಸ ಮಾಡ್ತಾ ಇದ್ದೆ. ಅವಳೇನು ಮಾಡಿಬಿಟ್ಟಿದ್ದಾಳ, ಇದು ಏನೋ ಒಂದು ಈ ಸಣ್ಣ ಅಂಗಡೀಲಿ ಸಿಗ್ತಾವಲ್ಲ ಮಾತ್ರೆ ಥರ, ಅಂದರೆ ಗುಳಿಗೆ ಥರ ಸಿಗ್ತಾವ, ಅವು ತಿನ್ನೋವೇನೆ, ಅವನ್ನ ತಗೊಂಬಂದು ತಿಂದು ಮಧ್ಯಾಹ್ನ 1 ಗಂಟೆ 2 ಗಂಟೆವರೆಗೂ ಆರಾಮಾಗೇ ಇದ್ಲು. 2 ಗಂಟೆ ನಂತರ ಸ್ಟಾರ್ಟ್ ಆಯಿತು, ಸಡನ್ನಾಗಿ ಜ್ವರ ಬಂತು. ಜ್ವರ ಬಂದ ತಕ್ಷಣ ನೆಕ್ಸ್ಟ್ ಏನಾಯಿತು, ನಾವು ಮನೆಯಲ್ಲೇ ಇರೋದು ಸಿರಪ್ ಹಾಕಿದ್ವಿ. ಸಿರಪ್ ಹಾಕಿದ ತಕ್ಷಣ ಒಂದು ಅರ್ಧ ಗಂಟೆ ನೋಡಿದ್ವಿ, ಕಡಿಮೆ ಆಗುತ್ತಾ, ಜ್ವರ ನಿಲ್ಲುತ್ತಾ ಅಂತ ನೋಡಿದ್ವಿ. ಏನೂ ಕಡಿಮೆ ಆಗಲಿಲ್ಲ. ಮತ್ತೆ ಸಿರಪ್ ಹಾಕಿದ್ವಿ, ಕಡಿಮೆ ಆಗಿಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ದವಾಖಾನಿಗೆ ಹೋದ್ವಿ, ಅಂದರೆ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಡಾಕ್ಟರ್ ಸಿಗಲಿಲ್ಲ. ಯಾಕಂದ್ರೆ ನಿನ್ನೆ ಸಂಡೇ ಇದ್ದಿದ್ದರಿಂದ ಯಾವ ಡಾಕ್ಟ್ರುಗಳು ಇರಲ್ಲ. ಕೆಲವೊಬ್ಬರು ಬಂದ್ರೂ ರಾತ್ರಿ 7 ಗಂಟೆಗೂ 6 ಗಂಟೆಗೂ ಬರ್ತಿರ್ತಾರೆ ಡಾಕ್ಟ್ರುಗಳು. ಹಂಗಾಗಿ ಸಿಗಲಿಲ್ಲ. ಸಂಜೆ 8 ಗಂಟೆವರೆಗೂ ಕಾಯಿದ್ವಿ. ಆಮೇಲೆ ಹಾಸ್ಪಿಟ್ಲಿಗೆ ಹೋದ್ವಿ ನೋಡ್ರಿ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವರು ಕೇಳಿದರು, ಏನಾದರೂ ತಿಂದ್ಲಾ ಇವಳು, ಅಂದರೆ ತಿನ್ನೋದ್ರಲ್ಲಿ ಏನೋ ಪರ್ಕ್ ಆಗೈತಿ ಇವಳಿಗೆ, ಅದಕ್ಕಾಗಿ ಹೊಟ್ಟೆ ನೋವು ಕೂಡ ಐತಿ, ನಿಮ್ಗಕ್ಕಿ ಹೇಳೋಣ ಅಂತ ಕೇಳಿದರು. ಹೌದು, ಅವಳು ಹೊಟ್ಟೆ ನೋವು ಐತಿ ಅಂತ ಹೇಳಿದ್ಲು. ನಾವು ಏನೋ ಸುಮ್ಮನೆ ಹಾಗೆ ಹೇಳ್ತಿರ್ತಾಳಿಕಿ, ನಾವು ರೊಕ್ಕ ಕೊಡಲಿ ತಿನ್ನಕ್ಕಂದು ಹೇಳ್ತಾಳೇನೋ ಅಂದ್ಕೊಂಡು ನಾವು ಸುಮ್ಮನಾಗಿದ್ವಿ. ಆಕಿ ನೋಡ್ರಿ ಏನು ಮಾಡ್ಯಾಳಂದ್ರೆ, ನಿನ್ನೆ ಅಂಗಡ್ಯಾಗ ಇದು ಏನಂತ ನನಗೂ ಗೊತ್ತಿಲ್ಲ, ಈ ಥರ ಟಾಬ್ಲೆಟ್ ಥರ ಇದು ಬರುತ್ತೆ. ಯಾಕಂದ್ರೆ ಇದೆಲ್ಲ ಹಿಂದಿಂದೆಲ್ಲ ತಿಂದು ಇದು ಮಾಡಿಬಿಟ್ಟಾಳ, ಅದಕ್ಕೆ ನೇಮ್ನು ಸರಿಯಾಗಿ ಕಾಣಿಸ್ತಿಲ್ಲ. ಈ ಥರ ಇತ್ತು, ಸೇಮ್ ಟಾಬ್ಲೆಟ್ ಥರನೇ ಇರುತ್ತೆ. ತಂದಾಗ ನಾನು ನೋಡಿದೆ, ನಾನೇನೋ ತಿನ್ನೋದಿರ್ಬೇಕೇನೋ ಅಂದ್ಕೊಂಡೆ, ನಾನು ಸುಮ್ಮನಾದೆ. ಆದರೆ ಇದು ತಿನ್ನೋದೇನೆ, ತಿಂದ ಮೇಲೆ ಈ ಥರ ಆಗುತ್ತಂತ ನನಗೂ ಗೊತ್ತಿರಲಿಲ್ಲ. ಇದು ನೋಡ್ರಿ, ಈ ಥರ ಬರುತ್ತೆ ಅಂಗಡ್ಯಾಗ. ಇದು 2 ರೂಪಾಯಿ ಏನೋ ಗೊತ್ತಿಲ್ಲ. ಇನ್ನು ತಿಂದು ಒಂದು 2-3 ತಾಸಿಗೆ ನನ್ನ ಮಗಳಿಗೆ ಜ್ವರ ಬಂದು ಆ ಥರ ಒಂಥರ ವಾಮಿಟ್ಟು, ಆಮೇಲೆ ಬಾತ್ರೂಮ್ಗೆ ಹೋಗೋದು, ಅಗ್ಲೆ ಬಾತ್ರೂಮ್ಗೆ ಹೋಗೋದು, ಅದು ನೀರು ಥರ, ಆಮೇಲೆ ವಾಮಿಟ್ ಮಾಡೋದು, ನೀರು ಕುಡಿದ್ರೂ ಹೊಟ್ಟೆಲಿ ನಿಲ್ತಿಲ್ಲ. ನಿನ್ನೆಯಿಂದ ಅದೇ ಪ್ರಾಬ್ಲಮ್ ನೋಡ್ರಿ. ರಾತ್ರಿ ತೋರಿಸ್ಕೊಂಬಂದಿದ್ದೀವಿ. ಅವ್ರೇನು ಹೇಳಿದ್ರು ಡಾಕ್ಟ್ರು, ಊಟ ಕೂಡ ಕೊಡಬೇಡ್ರಿ, ಯಾಕಂದ್ರೆ ಅವಳಿಗೆ ಹೊಟ್ಟೆಗೆ ನಿಲ್ತಿಲ್ಲ. ನೀವು ಕೊಟ್ಟ ತಕ್ಷಣವೇ ಹೊಟ್ಟೆ ನೋವು ಬರುತ್ತಾ, ಹೊಟ್ಟೆ ನೋವು ಬಂದು ವಾಮಿಟ್ ಆಲಕತ್ತದ, ಆಮೇಲೆ ಸಂಡಸಾಲತ್ತದ ಕಿಗಿ ಅಂತ ಹೇಳಿದರು ನನಗೆ. ಈ ಥರ ನೋಡ್ರಿ, ಸ್ವಲ್ಪ ನಾ ಕೇರ್ಲೆಸ್ ಮಾಡಿದ್ದಕ್ಕೆ ಇವತ್ತು ಇದನ್ನು ತಿಂದು ನನ್ನ ಮಗಳು ನಿನ್ನೆಯಿಂದ ಒದ್ದಾಡಕತ್ತಾಳ. ಅಂಗಡೀಲಿ ಈ ಥರ ಎಲ್ಲ ತಂದಿಡ್ತಾರೆ. ರೊಕ್ಕದ ಆಶಕ್ಕಾಗಿ ಯಾರೂ ಈ ಥರ ತಂದಿಡಬೇಡ್ರಿ ನೋಡ್ರಿ. ಅಷ್ಟಕ್ಕೆ ಚಲೋ ಆಯಿತು, ನಾವು ಜಲ್ದಿ ದವಾಖಾನಿಗೆ ಹೋದ್ವಿ. ಇವಾಗ ಕಡಿಮೆ ಆಗ್ಯದ, ಮಲ್ಗ್ಯಾಳ ಇಲ್ಲೇ. ಇಲ್ಲ ಅಂತಂದ್ರೆ ಹೆಚ್ಚು ಕಮ್ಮಿ ಏನಾದರೂ ಆದರೆ ಏನು ಮಾಡೋದು. ನಿನ್ನೆ ಡಾಕ್ಟ್ರ್ ಬೇರೆ ಸಿಗ್ತಿರ್ಲಿಲ್ಲ. ಸಡನ್ನಾಗಿ ಡಾಕ್ಟರ್ಸ್ಗಳು ಇರಲ್ಲ ಕೆಲವೊಂದು ಸರಿ. ಹಳ್ಳಿ ಮಕ್ಕಳು ಇರ್ತಾರೆ, ನಾವೇನೋ ಸಿಟಿಲಿದ್ದೀವಿ, ಹೋಗ್ತೀವಿ, ತೋರಿಸ್ಕೊತೀವಿ, ಹಂಗೋ ಮಾಡಿದ್ವಿ. ನಮಗೂ ಭಯನೇ, ಯಾಕಂದ್ರೆ ಮಗಳು ಸಿಟಿಲಿದ್ರು ಕೂಡ ನಿನ್ನೆ ಡಾಕ್ಟ್ರ್ ಯಾರೂ ಸಿಗಲಿಲ್ಲ. ಅವ್ರು ಸಿಕ್ಕಿದ್ದೇ ನಮಗೆ 8 ಗಂಟೆ ನಂತರ. ಅಷ್ಟರಲ್ಲೇ ನಮಗೇನು ಅನಿಸ್ಬಿಡ್ತು, ಜ್ವರ ಬಂದಿದ್ದು ನೋಡಿ, ಏನಪ್ಪ ಇದು ನೆತ್ತಿಗೆ ಏರಿಸ್ತದೇನು ಜ್ವರ, ಯಾಕೆ ಈ ಥರ ಈಕಿಗೆ ಒಮ್ಮೆದೊಮ್ಮೆಲೆ ಹಿಂಗಾಯಿತು ಅನ್ನೋ ಥರ ನಮಗೆ ಭಯ ಆಗ್ಬಿಡ್ತು ನೋಡ್ರಿ. ಈ ಥರ ತಂದಿಡಬೇಡ್ರಿ, ಯಾರೇ ಅಂಗಡಿಯವರಾಗಲಿ ಹೇಳ್ತೀನಿ. ಇದೊಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ರಿ. ನೀವು ಇದನ್ನ ಅಂಗಡಿಯವ್ರು ವಿಡಿಯೋ ನೋಡ್ತೀರಿ ಅಂತಲೇ ನಾನು ಹಾಕ್ಲಾಕತ್ತೀನಿ. ಯಾಕಂದ್ರೆ ಇದು ನಿಮಗೆ 2ನೇ ಸರಿ ಹೇಳಾಕತ್ತೀನಿ ನಾನು. ಇದು ತಂದಿಟ್ಟಿದ್ದಕ್ಕೆ ಇವತ್ತು ನನ್ನ ಮಗಳ ಪರಿಸ್ಥಿತಿ ಏನಾಗೈತೆ ಅಂದ್ರೆ, ಫುಲ್ ಸುಸ್ತಾಗಿ ಮಲ್ಕೊಂಬಿಟ್ಟಾಳೆ. ಇವತ್ತು ನಮಗೆ ನೋಡೋಕ್ಕಾಗುವಲ್ದು. ನಾನು ತುಂಬ ಬೇಜಾರಲ್ಲೇ ವಿಡಿಯೋ ಮಾಡ್ಲಾಕತ್ತೀನಿ. ಯಾರೂ ಕೂಡ ಈ ಥರ ದುಡ್ಡಿನ ಆಸೆಗೋಸ್ಕರ ತಂದಿಡಬೇಡ್ರಿ. ಇನ್ನೂ ಏನರ ಚಲೋ ತಂದಿಡ್ರಿ, ಸ್ವೀಟ್ಗಳೆಲ್ಲ ತಂದಿಟ್ರೆ ತಗೋತಾರ. ಈ ಥರ ತಂದಿಟ್ಟು ಯಾರು ಮಕ್ಕಳ ಜೀವನ ಜೊತೆ ಆಟ ಆಡಬೇಡ್ರಿ. ಸಣ್ಣ ಮಕ್ಕಳು ಇರ್ತಾವೆ, ವಾಂತಿ ಸಂಡಸಾಗಿ ಪಟ್ನೆ ಅವಕ್ಕೆ, ಯಾಕಂದರೆ ಎನರ್ಜಿನೇ ಇರಲ್ಲ ಅವಕ್ಕೆ. ಪದೇ ಸಂಡಸ್ ಹೋಗಿ ಆಮೇಲೆ ವಾಂತಿ ಆಗಿ ಆ ಥರ ಆಯ್ತಂದ್ರೆ ಏನು ಮಾಡೋದು. ನಿಲ್ಲಕ್ಕೂ ಆಗ್ತಿರ್ಲಿಲ್ಲ. ನಿನ್ನೆ ನನ್ನ ಮಗಳಿಗೆ ಅಮ್ಮಗೆ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ, ಆ ಥರ ಆಗ್ಬಿಟ್ಲು. ಯಾಕಂದರೆ ಡಾಕ್ಟ್ರು ಕೂಡ ಸಿಗ್ತಿಲ್ಲ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ, ಏನು ಮಾಡೋದು ಅಂತ ಗಾಬರಿಲಿ
ನಾವು ಅದೇನೇ ಮನೆಯಲ್ಲಿ ಅದು ಇದು ಸ್ವಲ್ಪ ಜ್ಯೂಸ್ ಗೀಸ್ ಕುಡಿಸಿದ್ರೂ ವಾಮಿಟ್ ಆಗ್ತದೆ, ಹೊಟ್ಯಾಗ ನಿಂದ್ರೊಂದು. ನಮಗೆ ಎದೆ ಹೊಡೆದಂಗೆ ಆಗಿಬಿಡ್ತು. ಒಮ್ಮೆನೆ ಗಾಬರಿ ಆದ್ವಿ. ಸದ್ಯಕ್ಕೆ ಹೆಂಗೋ ಡಾಕ್ಟ್ರ್ ಸಿಕ್ಕರು, ಇವಾಗ ಪರವಾಗಿಲ್ಲ, ಇವಾಗ ಮಲ್ಕೊಂಡಾಳ. ಆದರೂ ಕೂಡ ಈ ಥರ ಪ್ರತಿಯೊಬ್ಬರು ನನ್ನ ಥರ ಕೇರ್ಲೆಸ್ ಮಾಡಬೇಡ್ರಿ. ಮಕ್ಕಳು ಏನು ತಿಂತಾರಂತ ಹೇಳಿ ನಾವು ಗಮನ ಇಡಬೇಕಾಗುತ್ತೆ. ನಿನ್ನೆಲಿಂದ ಭಾಳ ಒದ್ದಾಡಕತ್ತೀನಿ ನಾನು. ಇದು ತ್ರಾಸ ಮಾಡಿಕೊಂಡೆ ಇವತ್ತು ನೀವು ವಿಡಿಯೋ ಹಾಕ್ಲಕತ್ತೀನಿ. ಅಂಗಡಿಯವ್ರಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಾ ಹೋಗಿ ಅವ್ರಿಗೆ ಹೇಳಿದೆ, ಅವರು ತಲೆಗೆ ಹಾಕ್ಕೊಳ್ಳೋರು ಇಡಬೇಡ್ರಿ ಅಂತಂದ್ರೆ ನೀವು ತೊಗೊಳ್ದೇ ಬಿಡ್ರಿ, ನಾವೇನು ನಿಮಗೆ ತೊಗೋ ಅಂತೀವೇನು, ನಿಮಗೆ ಹಂಗಾದ್ರೆ ನಾವು ಏನು ಮಾಡೋಣ ಅಂತ ನನಗೆ ವಾಪಸ್ ಕೇಳಿದರು. ನೋಡಿರಿ, ಇದು ಸೇಮ್ ಟಾಬ್ಲೆಟ್ ಥರನೇ ಐತಿ, ಎಷ್ಟು ಪರಿಣಾಮ ಬೀರ್ತದ ನೋಡಿರಿ. ಇದು ನನಗಂತೂ ನಿನ್ನೆಯಿಂದ ಭಾಳ ಹೈರಾಣ ಮಾಡಿದೆ ನನ್ನ ಮಗಳಿಗೆ. ನನಗಿದು ಭಾಳ ಬೇಜಾರಾಗಿನೇ ವಿಡಿಯೋ ಹಾಕ್ಲಕತ್ತೀನಿ ಇವತ್ತು. ಪ್ರತಿಯೊಬ್ಬರಿಗೂ ಮಕ್ಕಳ ಮ್ಯಾಗ ಗಮನ ಇರಲ್ರಿ, ನಂತರ ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೋ ಆಡ್ತಿರ್ತಾರೆ, ಕೆಲಸದ ಬ್ಯುಸಿ ಒಳಗಿದ್ದೀನಿ ಅಂಥೇಳಿ ಆಟ ಆಡ್ಕೊಂಡು ಏನೋ ತಿಂತಾಳಂತ ಬಿಟ್ಟಿದ್ದಕ್ಕೆ ನಿನ್ನೆ ಈ ಥರ ಅನುಭವಿಸ್ಬಿಟ್ವಿ ನಾವು. ನಿನ್ನೆ ರಾತ್ರಿ ಭಾಳ ಸುಸ್ತಾಗಿದ್ಲು ಅಮ್ಮು, ಅದಕ್ಕೆ ಮತ್ತೆ ಇವತ್ತೊಂದು ಸರಿ ಬಾ ಅಂದಿದ್ರಿ. ನಾನು ಹೆಂಗಿದ್ದೆ ಅದೇ ಅವತಾರದಾಗೆ ಹೋಗ್ಬಿಟ್ಟಿದ್ದೆ ದವಾಖಾನೆಗೆ. ತೋರಿಸ್ಕೊಂಡು ಈಗ ವಾಪಸ್ ಕಡಿಮೆ ಆಗ್ಯದಂದ್ರು ಮನೆ ಕಡೆ ಹೊರಟಿದ್ದೆ ನೋಡ್ರಿ. ಬಾಯ್ ಫ್ರೆಂಡ್ಸ್.